ಒಟ್ಟು ಮಾಡಿದವರು ಮಜಾ ಮತ್ಯಾವುದರಲ್ಲಿದೆ? ಮಾನವನ ಎದೆಯಲ್ಲಿ ಹುಟ್ಟುವುದು ಸೇಡು, ಆದರೆ ನನ್ನ ಎದೆಯಲ್ಲಿ ಯಾವುದಕ್ಕಾಗಿ ಹುಟ್ಟಿದ ಸೇಡು ಎನ್ನುವುದು ನನಗೆ ಅರ್ಥವಾಗದು. ಎತ್ತವರಿಗೆ ನಾನು ಬೇಡವೆಂದು ದೇವಸ್ಥಾನದಲ್ಲಿ ಬಿಟ್ಟು ಬಂದರು, ಅಥವಾ ನಾನೇ ಅವರಿಗೆ ಬೇಡವೆಂದು ಅವರಿಂದ ದೂರವಾದನು, ನನಗೊಂದು ಅರ್ಥವಾಗದು. ಆದರೆ ಮಾನವನ ಸಂಬಂಧಗಳು ಕಂಡ ತಕ್ಷಣ ನನಗರಿದ ಹುಟ್ಟುತ್ತಿದೆ ಸೇಡು ಪ್ರತಿಕಾರದ ಛಾಯೆ. ಆದರೆ ಈ ಸಮಾಜದಲ್ಲಿ ಆವಿನ ದ್ವೇಷ 12 ವರ್ಷ ಅಂತಾರೆ. ಮಾನವನ ಸಂಬಂಧಗಳು ಕಂಡ ತಕ್ಷಣ ಸಾಯುವವರೆಗೂ ತೀರದು ದ್ವೇಷ. ಬದುಕುವುದಕ್ಕೆ ಹಣ ಬೇಕು, ಸುಖ ಕೊಡುವುದಕ್ಕೆ ಹೆಣ್ಣು ಬೇಕು. ಹೆಣ್ಣಿನ ವಿಷಯದಲ್ಲಿ ಇಷ್ಟು ದಿನ ನಾನು ಸಭ್ಯನಾಗಿದ್ದರು, ಮುಂದೆ ಅದೇ ಹೆಣ್ಣಿಗಾಗಿ ನಾನಾಗುವೆ ಕಾಮರಾಜ. ಅಯ್ಯೋ, ಹಣದ ಮಪ್ಪಿನಲ್ಲಿ ಜಗದಲ್ಲಿ ಶ್ರೀಮಂತರಾಗಿ ಮೆರೆದವರನ್ನು ಸೆದೆ ಪಡೆದು ನಾನು ಶ್ರೀಮಂತನಾಗಬೇಕೆಂಬ ಆಸೆ ಈಗ ನನಗೆ ಗರುಗೆದರುತ್ತಿದೆ. ನಾನು ಶ್ರೀಮಂತನಾಗಲೇಬೇಕು, ಬಯಸಿದ ಹೆಣ್ಣಿನೊಂದಿಗೆ ಮಜಾ ಮಾಡಲೇಬೇಕು. ಇಲ್ಲಿವರೆಗೂ ಐಡೆಂಟಿ ಇಲ್ಲದ ನನ್ನ ಬದುಕಿಗೆ ನಾನೇ ಐಡೆಂಟಿಯಾಗಿ ಮುಂದಿನ ಪೀಳಿಗೆಗೆ ಹೆಸರಾಗಬೇಕು. ಜಗದಲ್ಲಿ ಶ್ರೀಮಂತರ ಇನ್ನು ಮುಂದೆ ಇದೆ ಈ ಅಗ್ನಿವೀರನ ಶಪಥ. ಕುಬೇರು ಹೇಳಿದವರನ್ನು ಹೊಡೆದು ಅವರನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತಿರುವ ಮುಂದಿನ ಸನ್ನಿವೇಶಗಳಿಂದ ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನನ್ನು ಮೋಸದಿಂದ ಕೊಲ್ಲಿಸಿ ಪಾಂಡವರಿಗೆ ಜಯ ತಂದು ಕೊಟ್ಟಂತೆ, ನನ್ನನ್ನು ಮೋಸದಿಂದ ಹೊಡೆಯಲು ಬಯಸಿಕೊಳ್ಳುವವರಿಗೆ ನಾನು ಮೋಸ ಮಾಡಿ ಈ ಕಲಿಯುಗದ ಕುಬೇರನಾಗಲೇಬೇಕು. ಇಂದಿನಿಂದ ಈ ಅಗ್ನಿವೀರ ಕೊಟ್ಟರೆ ವರ, ಇಟ್ಟರೆ ಶಾಪ, ತಲೆ ಬಾಗಿದರೆ ವರ. ತಲೆ ಎತ್ತಿ ಕಟ್ಟಿಸಿದವರಿಗೆ ಎದರಿಗಿದ್ದವರಿಗೆ ಜ್ವರ